ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇನ್ ಮುಂದಕ್ಕೆ ನೀವ್ ಎಷ್ಟು ತಿನ್ಬೇಕು ಅನ್ನೋದನ್ನ ಸರ್ಕಾರನೇ ನಿರ್ಧರಿಸುತ್ತಂತೆ. ಇದೇನಿದು ನಾವು ತಿನ್ನೋದನ್ನ ಸರ್ಕಾರ ಯಾಕೆ ಡಿಸೈಡ್ ಮಾಡ್ಬೇಕು ಅಂತ ನೀವ್ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಗಾಬರಿ ಆಗ್ಬೇಡಿ, ಅದೇನು ಅಂತ ಹೇಳ್ತೀನಿ. ಇನ್ ಮುಂದೆ ಹೋಟೆಲ್ಗೆ ಹೋಗಿ ಬೇಕಾಬಿಟ್ಟಿ ಆಹಾರ ವೇಸ್ಟ್ ಮಾಡೋಂತಿಲ್ಲ. ನಿಮ್ಮ ಪ್ಲೇಟ್ ನಲ್ಲಿ ಎಷ್ಟು ತಿಂಡಿ ಇರ್ಬೇಕು ಅನ್ನೋದನ್ನ ಸರ್ಕಾರನೇ ನಿರ್ಧರಿಸುತ್ತೆ. ಹೀಗೊಂದು ಹೊಸ ರೂಲ್ಸ್ ಜಾರಿಗೆ ತರಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಎಷ್ಟೋ ಜನ ಹೋಟೆಲ್ಗೆ ಹೋಗಿ ಅಗತ್ಯಕ್ಕಿಂತ ಹೆಚ್ಚು ಆಹಾರ ಹಾಕಿಸ್ಕೊಂಡು ಪೋಲು ಮಾಡ್ತಾರೆ. ಇನ್ನೊಂದ್ ಕಡೆ ಎಷ್ಟೋ ಜನ ಬಡವರು ಹೊಟ್ಟೆಗೆ ಹಿಟ್ಟಿಲ್ದೆ ಪಾಪ ಒದ್ದಾಡ್ತಾ ಇದ್ದಾರೆ. ಸಮಾಜದ ಈ ಅಸಮಾನತೆ ನೀಗಿಸುವಂತಹ ವ್ಯವಸ್ಥೆಯೊಂದನ್ನ ಜಾರಿಗೆ ತರಲು ಉದ್ದೇಶಿಸಲಾಗಿದೆ ಅಂತ ಕೇಂದ್ರ ಆಹಾರ ಖಾತೆ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ತಿಳಿಸಿದ್ದಾರೆ. 4 ಪೀಸ್ ಮಂಚೂರಿ ತಿನ್ನುವ ವ್ಯಕ್ತಿಗೆ 8 ಪೀಸ್ ಮಂಚೂರಿ ನೀಡುವ ಅಗತ್ಯವಿಲ್ಲ. ಇದು ವೇಸ್ಟ್ ಅಂತಾರೆ ಸಚಿವರು. ಕಳೆದ ತಿಂಗಳ ಮನ್ ಕಿ ಬಾತ್ ನಲ್ಲಿ ಪ್ರಧಾನಿ ಮೋದಿ ಆಹಾರ ಪೋಲಾಗುವ ಬಗ್ಗೆ ಮಾತಾಡಿದ್ರು. ಇದೀಗ ಕೇಂದ್ರ ಸಚಿವರು ಇದನ್ನ ನಿಯಂತ್ರಿಸಲು ಕಾನೂನು ಏನಾದ್ರೂ ತರಬಹುದಾ ಅಂತ ಕಾನೂನು ಸಚಿವಾಲಯದೊಂದಿಗೆ ಚಿಂತನೆ ನಡೆಸಿದೆ. ಸೊ ಇನ್ ಮುಂದಕ್ಕೆ ನೀವ್ ಯಾವುದೇ ಹೋಟೆಲ್ಗೆ ಹೋದ್ರೂ ಲಿಮಿಟ್ ಅಲ್ಲಿ ಫುಡ್ ಆರ್ಡರ್ ಮಾಡಬೇಕು. ಹಾಗೆ ಅಗತ್ಯಕ್ಕಿಂತ ಜಾಸ್ತಿ ಆರ್ಡರ್ ಮಾಡೋ ಹಂಗೂ ಇಲ್ಲ. ಇಂಥ ಒಂದು ರೂಲ್ಸ್ ಇಷ್ಟರಲ್ಲೇ ಬರಲಿದೆ. ಈ ರೂಲ್ಸ್ ಎಷ್ಟರ ಮಟ್ಟಿಗೆ ಸರಿ, ಹಾಗೆ ನೀವು ಇದನ್ನ ಒಪ್ಕೋತೀರಾ? ಹೌದು ಅನ್ನೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.